ಇಟ್ಸ್ ಅ ರಿವೆಂಜ್ ಟೈಮ್. ಶುಕ್ರವಾರ ರಾತ್ರಿ ನಮ್ಮ ಬೆಂಗಳೂರಲ್ಲಿ RCB ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು. ಒಂದೇ ದಿನದ ಗ್ಯಾಪಲ್ಲಿ ಈಗ ಇವತ್ತು ಮಧ್ಯಾಹ್ನದ ಮ್ಯಾಚ್ ಪಂಜಾಬ್ ವರ್ಸಸ್ RCB ಚಂಡೀಗಢಲ್ಲಿ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಿವೆಂಜ್ ಅದು ಅವೇ ಮ್ಯಾಚ್ ಎಲ್ಲದಕ್ಕಿಂತ ಮುಂಚೆ RCBಗೆ ಈ ಥರದೊಂದು ಶೆಡ್ಯೂಲ್ ಯಾರು ಮಾಡಿಟ್ಟದು ಅಂತ ನೋಡಿ. ಶುಕ್ರವಾರದ ಮ್ಯಾಚ್ 14 ಓವರ್ ಮಳೆ ಬಂದು ಮ್ಯಾಚ್ ಲೇಟ್ ಸ್ಟಾರ್ಟ್ ಆಯಿತು. ಮ್ಯಾಚ್ ಮುಗಿಯುವಾಗಲೇ ಮಧ್ಯರಾತ್ರಿ ಆಗಿದೆ. 12:40ಕ್ಕೆ ಮ್ಯಾಚ್ ಮುಗ್ದದ್ದು. ಸೊ ಅಲ್ಲಿ ಪ್ಲೇಯರ್ಸ್ ಎಲ್ಲ ಮಾತಾಡಿ ಮತ್ತೆ ಒಂದು ಗ್ರೌಂಡಿಂದ ಹೋಟೆಲಿಗೆಲ್ಲ ಹೋಗುವಷ್ಟರಲ್ಲಿ ಅಟ್ಲೀಸ್ಟ್ ಒಂದು 2:30 ಆಗಿರ್ಬೋದು ಮಧ್ಯರಾತ್ರಿ. ಅಲ್ಲಿಂದ ಹೋಟೆಲಿಂದ ಮತ್ತೆ ಅವರು ಚೆಕ್ಔಟ್ ಮಾಡಿ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಫ್ಲೈಟ್ ಎಲ್ಲ ಹತ್ತಿ ಯಾವಾಗ ನಿದ್ದೆ ಮಾಡೋದು? ಬೆಳಿಗ್ಗೆ ಒಂದು 8 ಗಂಟೆಗೆ ರೀಚ್ ಆಗಿರ್ಬೋದು ಚಂಡೀಗಢಗೆ, 8 ಗಂಟೆಗೆ 9 ಗಂಟೆಗೆ ರೀಚ್ ಆಗಿರ್ಬೋದು. ಅದಾದಮೇಲೆ ಅಂದರೆ ನಿನ್ನೆ ಶನಿವಾರ ಬೆಳಿಗ್ಗೆ 8-9 ಗಂಟೆಗೆ ರೀಚ್ ಆಗಿರ್ಬೋದು ಚಂಡೀಗಢಗೆ. ಎಷ್ಟು ಬೇಗ ಹೊರಟ್ರೆ ಸಹ. ಅದಾದಮೇಲೆ ನಿದ್ದೆ, ಅದಾದಮೇಲೆ ಏನೋ ಒಂದು ಚಿಕ್ಕ ಪ್ರಾಕ್ಟೀಸು, ಅದಾದಮೇಲೆ ಸಂಜೆ ಆಗಿರುತ್ತದೆ, ಮತ್ತೆ ಪುನಃ ನಿದ್ದೆ. ಈಗ ಇವತ್ತು ಬೆಳಿಗ್ಗೆ ಎದ್ದು ಒಂದು ಚೂರು ಪ್ರಾಕ್ಟೀಸು, ಅದಾದ ಕೂಡಲೇ ಮಧ್ಯಾಹ್ನ ಮ್ಯಾಚ್. ಸೊ ಪ್ರಾಕ್ಟೀಸಿಗೆ ಟೈಮೇ ಇಲ್ಲ. ಅದು ಮಧ್ಯಾಹ್ನ ಮ್ಯಾಚ್ ಸಿಕ್ಕಿರೋದ್ರಿಂದ ಎಂತ ಪ್ರಾಕ್ಟೀಸ್ ಮಾಡಿ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ವಿನ್ ಆಗ್ತಾರ ಬ್ರೋ? RCBದು ಒಂದು ವಾರ ಮ್ಯಾಚ್ ಇರಲಿಲ್ಲ, ಏನೋ ಚಿನ್ನಸ್ವಾಮಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಬಟ್ ಆದದ್ದು ಎಂತ, ಪಂಜಾಬ್ ಅವರು ಬಂದರು, ಒಂಚೂರು ಪ್ರಾಕ್ಟೀಸ್ ಮಾಡಿದ್ರು, ಹೊಡೆದಾಕಿದ್ರು, ಹೋದ್ರು ಅಂತ ಹೇಳ್ಬೋದು. ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಇವಾಗ ಎಂತ ರೀಸನ್ ಬೇಕಲ್ಲ, ಅದಕ್ಕೆ ಸುಮ್ಮನೆ ನಾನು ರೀಸನ್ ಕೊಡ್ತಾ ಇದ್ದೇನೆ. RCBಗೆ ಪ್ರಾಕ್ಟೀಸ್ ಟೈಮ್ ನನಗೆ ಇದೆ ಅಂತ ಅನ್ನಿಸ್ತಾ ಇಲ್ಲಪ್ಪ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಪಂಜಾಬ್ 2-2 ಭರ್ಜರಿಯಾಗಿ ವಿಜಯ ಸಾಧಿಸಿದರು. 111 ಡಿಫೆಂಡ್ ಮಾಡಿದ್ರು, 95 ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದ್ರು, 96. ಸೊ 2 ಒಳ್ಳೆ ಜಯ ಇಟ್ಕೊಂಡು ಭಯಂಕರ ಕಾನ್ಫಿಡೆನ್ಸಲ್ಲಿ ಇರುವಂತಹ ತಂಡ ಪಂಜಾಬ್. ಮತ್ತು ಅವರಿಗೆ ಅವರ ಪಿಚ್ ಹೇಗುಂಟಂತ ಗೊತ್ತುಂಟು. ಅದರಿಂದ ಕಾನ್ಫಿಡೆನ್ಸ್ ಅಂತ ನೋಡೋದಿದ್ರೆ ಆಬ್ವಿಯಸ್ಲಿ ಪಂಜಾಬ್ ಸೂಪರ್ ಡೂಪರ್ ಕಾನ್ಫಿಡೆಂಟ್. RCBಗೆ ಯಾವ ಥರ ಒಂದು ಕಾನ್ಫಿಡೆನ್ಸ್ ತುಂಬೋದು ಅಂತಂದರೆ ಅವೇ ಮ್ಯಾಚ್ ಅವೇ ಮ್ಯಾಚ್ ಅಂದರೆ ನಾವು ವಿನ್ ಆಗ್ತೇವೆ, 4 ಅವೇ ಮ್ಯಾಚ್ಗಳನ್ನು ಗೆದ್ದಿದ್ದೇವೆ ಹಾಗೆ ಹೀಗೆ ಅಂತ. 5ನೇ ಅವೇ ಮ್ಯಾಚ್ ಇದು. ಗೆಲ್ಲಿ ಮಾರ್ರೆ ಆಯಿತು. ಹೋಮಲ್ಲಂತೂ ಗೆಲ್ಲುತ್ತಾ ಇಲ್ಲ. ಅಟ್ಲೀಸ್ಟ್ ಅವೇಲಿ ಆ ಒಂದು ವಿನ್ನಿಂಗ್ ಸ್ಟ್ರೀಕ್ ಇಟ್ಕೊಂಡಿದಾರಲ್ಲ, ಅದು ಎಂಡ್ ಆಗೋದು ಬೇಡ. ವಿನ್ ಆಗಬೇಕಂದ್ರೆ ಎಂತ ಮಾಡಬೇಕು? ವಿನ್ ಆಗಬೇಕಂದ್ರೆ ಚಂದ ಮಾಡಿ ಆಡಬೇಕಷ್ಟೇ. ಸಿಂಪಲ್ ಆಸ್ ದ್ಯಾಟ್. ಬಟ್ ಚಂದ ಮಾಡಿ ಆಡೋದಂದ್ರೆ ಹೇಗೆ ಅಂತಂದರೆ ಒಂದು ಪ್ಲ್ಯಾನ್ ಏನೇ ಇರ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಹೀಗೆ ಬ್ಯಾಟ್ ಮಾಡ್ಬೇಕು ಹಾಗೆ ಹೀಗೆ ಅಂತ. ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುವಲ್ಲಿ ಒಂಚೂರು ಎಡವಿದ್ರು ಅಂತ ಇಟ್ಕೊಳ್ಳಿ. ಪ್ಲ್ಯಾನ್ ಬಿ ಆದರೂ ಇರಬೇಕಣ್ಣ. ಪ್ಲ್ಯಾನ್ ಬಿ ಇರದೆ ಈಗ ಓಪನರ್ಸನ್ನು ದೂರದ್ರಲ್ಲಿ ಅರ್ಥವೇ ಇಲ್ಲ. ಓಪನರ್ಸು ಪವರ್ ಪ್ಲೇಯಲ್ಲಿ ಜಾಸ್ತಿ ರನ್ ಗಳಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. 6 ಹೊಡೆಯುವಂಥ ಧಾವಂತದಲ್ಲಿ ಕೆಲವೊಂದ್ಸಲ ಮಿಸ್ ಟೈಮ್ ಆಗಿ ಔಟ್ ಆಗ್ತಾರೆ. ಸರಿ, ಇಬ್ಬರೂ ಓಪನರ್ಸು ಆ ಥರದ ರೀತಿಯಲ್ಲಿ ಔಟ್ ಆದಾಗ ಮಿಡ್ಲ್ ಆರ್ಡ್ರಲ್ಲಿ ಬ್ಯಾಟಿಂಗ್ ಮಾಡಲಿಕ್ಕೆ ಬರುವವರು ಒಂದು ಚೂರಾದರೂ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಪರಿಸ್ಥಿತಿಗೆ ತಕ್ಕದಾಗಿರುವಂಥ ಆಟ ಆಡಬೇಕು. ಈಗ ಇಬ್ಬರು ಔಟ್ ಆಗುವಾಗ ಹೇಳ್ತಾರಲ್ಲ, ವಾಪಸ್ ಹೋಗುವಾಗ ಹೇಳ್ತಾರೆ ನೆಕ್ಸ್ಟ್ ಬರುವ ಬ್ಯಾಟ್ಸ್ಮನ್ಗೆ, ಇಲ್ಲ ಮಾರೆ ಸ್ವಲ್ಪ ಟೂ ಪೇಸ್ಟ್ ಇದೆ, ಕರೆಕ್ಟಾಗಿ ಬರ್ತಾ ಇಲ್ಲ, ಪಿಚ್ಚಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ, ಆ ಥರ ಏನಾರು ಹೇಳಿದಾಗ ನೆಕ್ಸ್ಟ್ ಬರುವಂಥ ಬ್ಯಾಟ್ಸ್ಮನ್ ಆದರೂ ಓಕೆ, ನಾವು ಬಂದುಕೊಳ್ಳಿ ಡಮ ಅಂತ ಹೊಡಿಲಿಕ್ಕೆ ಆಗೋದಿಲ್ಲ, 6 ಎಲ್ಲ ಹೊಡೆದು ಔಟ್ ಆಗೋದು ಬೇಡ, ಒಂಚೂರು ನೋಡಿಕೊಂಡು ಆಡುವಂಥ ಒಂದು ಕಾಮನ್ ಸೆನ್ಸ್ ಆದರೆ ಇರಬೇಕಿತ್ತು. ಯಾಕೆ ಈ ಮತ್ತೆ ಹೇಳ್ತಿದ್ದೇನೆ ಅಂತಂದರೆ, ಮೊನ್ನೆ ಏನು RCBದು 9 ವಿಕೆಟ್ ಹೋಯ್ತಲ್ಲ, ಅದರಲ್ಲಿ 6 ಜನ 6 ಹೊಡೆದಕ್ಕೆ ಹೋಗಿ ಔಟ್ ಅದು. ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವ್ರು ಆಗಿರ್ಬೋದು. ನಾ ಹೇಳಿದೆ ಓಪನರ್ಸನ್ನು ದೂರ್ಲಿಕ್ಕೆ ಆಗೋದಿಲ್ಲ ಅಂತ. ಓಕೆ, ನೆಕ್ಸ್ಟ್ ಬಂದಂಥ ಆಟಗಾರರು ಲಿವಿಂಗ್ಸ್ಟನ್ 6 ಹೊಡೆದಕ್ಕೆ ಹೋಗಿ ಔಟ್. ಪಟಿದಾರ್ ಅವರು 28 ರನ್ ಬಾರಿ ಚೆಂದ ಮಾಡಿ ಆಡಿದ್ರು, ಮತ್ತೆ 6 ಹೊಡೆದಕ್ಕೆ ಹೋಗಿ ಔಟ್ ಆದರು. ಮತ್ತು ಅದಾದಮೇಲೆ ಜಿತೇಶ್ ಶರ್ಮಾ 6 ಹೊಡೆದಕ್ಕೆ ಹೋಗಿ ಔಟ್ ಆದರು, ವೆರಿ ಬ್ಯಾಡ್ ಶಾಟ್. ಭುವನೇಶ್ವರ್ ಕುಮಾರ್ ಅವರು ಸುಮ್ಮನೆ ಸಿಂಗಲ್ ತೆಗೆದು ಟಿಮ್ ಡೇವಿಡ್ ಅವರಿಗೆ ಒಂದು ಸ್ಟ್ರೈಕ್ ಕೊಡುವ ಬದಲು 6 ಹೊಡೆದಕ್ಕೆ ಹೋಗಿ ಔಟ್ ಆದರು. ಸೊ ಪರಿಸ್ಥಿತಿಗೆ ತಕ್ಕದಾಗಿರುವಂಥ ಕ್ರಿಕೆಟ್ ಆಡದಿದ್ದಾಗ ಸೋಲು ಕಟ್ಟಿಟ್ಟೆ ಬುತ್ತಿ. ಸೊ ನಾಳೆ ಇವತ್ತು ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಬೇರೆ ಮಧ್ಯಾಹ್ನದ ಮ್ಯಾಚ್ ಕೊಟ್ಟಿದ್ದಾರೆ. ಸೊ ಎಷ್ಟು ಫ್ರೆಶ್ ಆಗಿರ್ತಾರೆ ಅನ್ನುವಂಥ ಐಡಿಯಾ ಅಂತೂ ನಮಗಿಲ್ಲ. ಬಟ್ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಆಗಿರೋದ್ರಿಂದಾಗಿ ಯಾರು ಸಹ ಕಂಪ್ಲೇಂಟ್ ಎಲ್ಲ ಮಾಡೋದಿಲ್ಲ ಅಂತ ಅಂದ್ಕೊಳ್ತಾರೆ. ನಮಗೆ ದಿನ ಇರಲಿಲ್ಲ ಹ್ಞೂ ಅಂತ ಅಂದ್ಕೊಂಡು. ಆ್ಯಂಡ್ ಇನ್ನೊಂದು ಲಿವಿಂಗ್ಸ್ಟನ್ ಸಾಕಣ್ಣ. ನಮ್ಮ ಜಾನಿ ಸರ್ ಅವರು ಕೂಡ ಹೇಳಿದ್ದಾರೆ, ನಾನು ಅವರ ವಿಡಿಯೋ ನೋಡಿದೆ. ಸಾಕು, 7 ಮ್ಯಾಚ್ ಆಯಿತು, 7 ಮ್ಯಾಚಲ್ಲಿ 7 ಗತಿನೇ ಸಾಧಿಸಲಿಲ್ಲ ನಮ್ಮ ಲಿವಿಂಗ್ಸ್ಟನ್. ಕರೆಕ್ಟಾಗಿ ಹೇಳಿದ್ದಾರೆ. ಶೆಫರ್ಡ್ ಅವ್ರನ್ನ ಹಾಕ್ಕೊಳ್ಳಿ, ಬೌಲಿಂಗ್ ಸಹ ಸ್ವಲ್ಪ ಮಾಡ್ತಾರೆ, ಬ್ಯಾಟಿಂಗ್ ಅಂತೂ ಭಯಂಕರ ಪವರ್ ಹಿಟ್ಟರ್ ಯೂಸ್ ಮಾಡಿ.
7 ಮ್ಯಾಚ್ ಇಲ್ಲಿ ನೀವು ಎಕ್ಸ್ಪರಿಮೆಂಟ್ ಮಾಡಿದ್ದೀರಿ, ಲಿವಿಂಗ್ಸ್ಟನ್ ಅವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆನ ಅವರು ಉಳಿಸ್ಕೊಳ್ಳಿಲ್ಲ. ಇನ್ನು ಕೂಡ ಮತ್ತೆ ಪುನಃ ಚಾನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಶೆಫರ್ಡ್ ಅವರಿಗೆ ಕೊಡಿ ಚಾನ್ಸು, ಫೇಲ್ ಆದ್ರೆ ಇನ್ನೊಂದು 2-3 ಮ್ಯಾಚ್ ಕೊಡಿ, ನೋಡುವ. ಆ್ಯಂಡ್ ಮನೋಜ್ ಅವರಿಗೆ ಚಾನ್ಸ್ ಸಿಗ್ತದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಮೊನ್ನೇನು ಎಲ್ಲರೂ ಕೈ ಎತ್ತಿದ್ರು, ಅದಕ್ಕೆ ಪಾಪ ಮನೋಜ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದ್ರು ನಮ್ಮ ಕನ್ನಡಿಗ. ಬಟ್ ಐ ಡೋಂಟ್ ಥಿಂಕ್ ಮತ್ತೊಂದು ಚಾನ್ಸ್ ಕೊಡ್ತಾರೆ ಹಾಗೆ ಅಂತೆಲ್ಲ ನನಗೇನು ಅನ್ನಿಸ್ತಾ ಇಲ್ಲ. ಚಾನ್ಸ್ ಸಿಕ್ಕಿದ್ರೆ ಖುಷಿಯೇ, ಬಟ್ ಮತ್ತೆ ಪುನಃ ದೇವದತ್ ಪಡಿಕ್ಕಲ್ ಅವರ ಕಡೆಗೆ RCB ಮುಖ ಮಾಡ್ತದೆ. 1 ಡೌನ್ ದೇವದತ್ ಪಡಿಕ್ಕಲ್ ಅವ್ರನ್ನ ಆಡಿಸ್ತಾರೆ ಅಂತ ನಂಬಿದ್ದೇನೆ. ಚೇಂಜ್ ಮಾಡೋದಿದ್ರೆ ಖಂಡಿತವಾಗಿ ದಿಸ್ ಇಸ್ ದ ರೈಟ್ ಟೈಮ್. ಲಿವಿಂಗ್ಸ್ಟನ್ ಅವರ ಬದಲು ಬೇರೆ ಯಾವ್ದಾದ್ರು ಪ್ಲೇಯರ್, ಬೆಥೆಲ್ ಅಥವಾ ಶೆಫರ್ಡ್ ಅವರನ್ನು ಆಡಿಸೋದು ರೈಟ್ ಟೈಮ್ ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ಸ್ಪಿನ್ ಡಿಪಾರ್ಟ್ಮೆಂಟ್ ಏನು ನಮ್ಮದ್ರಲ್ಲಿ ಕ್ವಾಲಿಟಿ ಸ್ಪಿನ್ನರ್ಸ್ ಇಲ್ಲ. ಸುಯೇಶ್ ಶರ್ಮಾ ಅವರು ಕೂಡ ಮೊನ್ನೆ ಹೊಡೆಸ್ಕೊಂಡ್ರು. ಸೊ ನಮ್ಮ ಒಂದು ಲಕ್ಕಿ ಚಾರ್ಮ್ ಯಾರು, ಸ್ವಪ್ನಿಲ್ ಸಿಂಗ್ ಅವರು ಬಂದು ಪಂಜಾಬಿಗೆ ಸಿಂಹ ಸಪ್ನರ್ ಆಗ್ತಾರಾ? ಅವ್ರು ಬಂದರೆ ನಂಗೆ ಭಾರಿ ಖುಷಿ ಆಗ್ತದೆ. ಯಾಕಂದರೆ ಲಾಸ್ಟ್ ಸೀಸನ್ ಅವ್ರು ಬಂದ ಮ್ಯಾಚೆಲ್ಲ ಭಾರಿ ಚಂದ ಮಾಡಿ ಪರ್ಫಾರ್ಮ್ ಮಾಡಿದರು, RCB ವಿನ್ ಆಗ್ತಾ ಹೋಗಿದ್ದಿದ್ರು. ಅವರು ಈ ಸೀಸನಲ್ಲಿ ಮತ್ತೆ ಪುನಃ ಬಂದು ಲಕ್ಕಿ ಚಾರ್ಮ್ ಆಗ್ತಾರಾ? ಅದನ್ನು ನಾವು ಸ್ವಲ್ಪ ಕಾದು ನೋಡಬೇಕು. ಚಾನ್ಸ್ ಸಿಕ್ಕಿದ್ರೆ ಭಾರಿ ಖುಷಿ. ಆ ಕಡೆ ಪಕ್ಕ ಹರ್ಪ್ರೀತ್ ಬ್ರಾರ್ ಅವರನ್ನು ಆಡಿಸ್ತಾರೆ ಅಂತ ಕಾಣ್ತದೆ. RCB ಅಂತ ಬಂದ ಕೂಡಲೇ ಹರ್ಪ್ರೀತ್ ಬ್ರಾರನ್ನು ಆಡಿಸ್ತಾರೆ. ಬಟ್ ಪಿಚ್ ಏನು ಸ್ಪಿನ್ನರ್ಸಿಗೆ ಅಷ್ಟೇ ಹೆಲ್ಪ್ ಆಗಿರೋದ ಕಾರಣ ಮೇ ಬಿ ವಾಪಸ್ ನಮ್ಮ ವೈಶಾಖ ಅಥವಾ ಇನ್ನೊಂದು ಯಶ್ ಠಾಕೂರ್ ಅವ್ರನ್ನ ಆಡಿಸಲೂಬಹುದು ಪಂಜಾಬ್. ನಮಗೆ ತಲೆನೋವಾಗಿರೋದು ಏನಂತಂದರೆ ಅವರ ಇನ್ಫಾರ್ಮ್ ಸ್ಪಿನ್ನರ್ ಆಗಿದ್ದಂತಹ ಚಹಲ್ ಅವರು ಲಾಸ್ಟ್ 2 ಮ್ಯಾಚಲ್ಲಿ ಭಯಂಕರ ಫಾರ್ಮಿಗೆ ಬಂದಿರೋದ್ರಿಂದಾಗಿ ಈಗ ಒಂಥರ ಸ್ವಲ್ಪ ಟೆನ್ಷನ್ನ ಸಂಗತಿ RCBಗೆ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು RCB ಭಾರಿ ಚಂದದ ಕ್ರಿಕೆಟ್ ಆಡಿದರೆ ಯಾರ ಬಗ್ಗೆ ಸಹ ಟೆನ್ಷನ್ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೇನು ಅನ್ನಿಸ್ತದೆ? RCB ಇವತ್ತು ಏನು ಚಂದ ಮಾಡಿ ಆಡ್ಬೋದಾ, ವಿನ್ ಆಗಬಹುದಾ? ಅವೇ ಮ್ಯಾಚ್ ಆಗಿರೋದ್ರಿಂದಾಗಿ ಆ ಒಂದು ಧೈರ್ಯ ಇಟ್ಕೊಂಡು RCB ಚಂದದ ಕ್ರಿಕೆಟ್ ಆಡಿದರೆ ಜಯ ಸಿಗ್ತದೆ. ಜಯದ ಅನಿವಾರ್ಯತೆ ಉಂಟು. ಈಗ 5ನೇ ಸ್ಥಾನದಲ್ಲಿ ನಾವು ಕೂತಿದ್ದೇವೆ, ಅಂದರೆ ಕೂತಿರೋದಲ್ಲ, ಎಲ್ಲ ಸೇರಿ ತಳ್ಳ್ತಾ ಇದ್ದಾರೆ. 3ರಿಂದ 4 ಆಯಿತು, 4ರಿಂದ ಈಗ 5ಕ್ಕೆ ಇಳಿದಿದ್ದೇವೆ. 5ರಿಂದ ಮತ್ತೆ ಪುನಃ ಇಳಿಯೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಸೆಕೆಂಡ್ ಹಾಫ್ ಆಫ್ ದ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ. ಹೋಮಲ್ಲಂತೂ ವಿನ್ ಆಗ್ತಾ ಇಲ್ಲ, ಅವೇ ಮ್ಯಾಚ್ ಆದರೂ ವಿನ್ ಆಗಲಿ ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ. ಎಸ್, ಆಲ್ ದ ಬೆಸ್ಟ್ RCB. ಮ್ಯಾಚ್ ಆದ ಕೂಡಲೇ ವಿಡಿಯೋ ಬರ್ತದೆ. ಎಸ್, ಮುಂಬೈ ಮತ್ತು CSKದು ಮ್ಯಾಚ್ ಕೂಡ ಉಂಟು. ಬಟ್ ಬೀಂಗ್ ಅನ್ RCB ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರ್ತದೆ. ಕಾಯುವುದೇನು ಬೇಡ, ಸಬ್ಸ್ಕ್ರೈಬ್ ಆಗಿ. ಇವತ್ತೊಂದು 80,000 ಆಗಲಿ ಅನ್ನೋದು ನಮ್ಮೊಂದು ಆಸೆ. ಸಬ್ಸ್ಕ್ರೈಬರ್ ಸಂಖ್ಯೆ ಆಗೋದಿಲ್ಲ, ಆಸೆ ಪಡಲಿಕ್ಕೆ ಅಂತ ಆಗಬೇಕು. ನೀವು ಮನಸ್ಸಿದ್ರೆ ನೀವೇ ಮಾಡಬೇಕಪ್ಪ. 80,000 ದಾಟಿಸ್ಬೇಕು. ಸರಿಯಾಗಿ ಬರುವ. ನಮಸ್ಕಾರ.